ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಇಡಿ ವಿಚಾರಣೆಯನ್ನು ಖಂಡಿಸಿ ಮತ್ತೆ ಪ್ರತಿಭಟನೆ ಶುರು ಮಾಡಿದ್ರು. ಇಡಿ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ. ಬ್ರೇಕಿಂಗ್ ನ್ಯೂಸ್. ಇವತ್ತು ವಿಚಾರಣೆಗೊಳಪಟ್ಟಿದ್ದಾರೆ ರಾಹುಲ್ ಗಾಂಧಿ. ಈ ನಡುವೆ ದೆಹಲಿಯ ಇಡಿ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಮಾಡ್ತಿರೋ ಸುದ್ದಿ ಬರ್ತಾ ಇದೆ. ಬ್ಯಾರಿಕೇಡ್ ದಾಟಿದ್ರು, ಇಡಿ ಕಚೇರಿ ನುಗ್ಗೋದಕ್ಕೆ ಟ್ರೈ ಮಾಡಿದ್ರು. ಬ್ಯಾರಿಕೇಡ್ ಮೇಲೆ ಹತ್ತಿದ್ರು ಮಹಿಳಾ ಕಾರ್ಯಕರ್ತರು. ಪೊಲೀಸರಿಂದ ನೂರಾರು ಕಾರ್ಯಕರ್ತರಿಗೆ ವಶ ಪಡ್ಕೊಂಡಿದ್ದಾರೆ. ಎಐಸಿಸಿ ಕಚೇರಿ ಮುಂದೆ ಅಲ್ಲೂ ಕೂಡ ಭಾರಿ ಹೈ ಡ್ರಾಮಾ. ಓಕೆ, ನಾನು ಕಾಯ್ತಾ ಇದ್ದೀನಿ, ನಾನು ಏನು ನಡೀತೋ ನೋಡೋಣ ಅಂತ. ಕಾಂಗ್ರೆಸ್ ಪ್ರತಿಭಟನೆ ಮುಂದುವರೆಸಿದ್ದಾರೆ ಇಡಿ ಕಚೇರಿ ಹತ್ರ ಮತ್ತು ಎಐಸಿಸಿ ಕಚೇರಿ ಹತ್ರ. ರಾಹುಲ್ ಗಾಂಧಿ ಅವರ ವಿಚಾರಣೆಯನ್ನು ಖಂಡಿಸಿ ಬಂತಲ್ಲ. ರಾಹುಲ್ ಗಾಂಧಿ ಇಡಿ ವಿಚಾರಣೆಯನ್ನು ಖಂಡಿಸಿ ಇದೀಗ ಕಾಂಗ್ರೆಸ್ನವರ ಪ್ರತಿಭಟನೆ. ನವದೆಹಲಿಯ ಇಡಿ ಕಚೇರಿ ಮತ್ತು ಕಾಂಗ್ರೆಸ್ ಎಐಸಿಸಿ ಕಚೇರಿ ಹತ್ರ ಮಹಿಳಾ ಕಾರ್ಯಕರ್ತರು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ನೋಡೋಣ ಯಾರು ಬ್ಯಾರಿಕೇಡ್ ಹತ್ತರು ಅಂತ. ಬ್ಯಾರಿಕೇಡ್ ಎಲ್ಲ ದಾಟಿ ಮುನ್ನುಗ್ಗೋಕ್ಕೆ ಪ್ರಯತ್ನ ಪಟ್ಟಿದ್ದಾರಂತೆ ಮಹಿಳಾ ಕಾರ್ಯಕರ್ತರು. ಪೊಲೀಸರು ನೂರಾರು ಕಾರ್ಯಕರ್ತರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೊಸದಲ್ಲ, ಎಲ್ಲಿ ನಡೀತಾ ಇರೋದೀಗ. ಪ್ರತಿ ದಿನವೂ ರಾಹುಲ್ ಗಾಂಧಿ ಅವರು ಯಾವಾಗ ವಿಚಾರಣೆಗೆ ಬರ್ತಾರೋ ಅವಾಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಜಾರಿ ನಿರ್ದೇಶನದ ಅಧಿಕಾರಿಗಳು ಮಗದೊಂದು ದಿವಸ ರಾಹುಲ್ ಗಾಂಧಿ ಅವರನ್ನ ಕರೆದಿದ್ದಾರೆ. ಮೊನ್ನೆ ಎಲ್ಲ ನಡೆದಂಥ ಒಂದಷ್ಟು ವಿಜುವಲ್ಸ್ ತೋರಿಸ್ತಾ ಇದ್ದೀವಿ, ಇವತ್ತು ನಡೆದದ್ದು ತೋರಿಸ್ತಾ ಇದ್ದೀವಿ. ಇಡಿ ವಿಚಾರಣೆಯನ್ನು ಖಂಡಿಸಿ ಪ್ರತಿಭಟನೆ ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ. ಕಾರ್ಯಕರ್ತರು, ಲೀಡರ್ಸ್ಗಳು, ಸಂಸದರು, ಶಾಸಕರು, ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಬಂದಿದ್ದಾರಲ್ಲಿ. ಬ್ಯಾರಿಕೇಡ್ ದಾಟಿ ಇಡಿ ಕಚೇರಿ ನುಗ್ಗೋದಕ್ಕೆ ಟ್ರೈ ಮಾಡಿದ್ರು. ಮಹಿಳಾ ಕಾರ್ಯಕರ್ತರು ಕೂಡ ಮೇಲೆತ್ತಿದ್ರು. ಪೊಲೀಸರೀಗ ಒಂದಷ್ಟು ಜನರನ್ನ, ನೂರಾರು ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಐಸಿಸಿ ಕಚೇರಿ ಹತ್ರ ಕೂಡ ಭಾರಿ ಹೈ ಡ್ರಾಮಾ ನಡೀತಾ ಇದೆ. ಇದು 5ನೇ ದಿವಸ ರಾಹುಲ್ ಗಾಂಧಿ ಅವರು ಇಡಿ ವಿಚಾರಣೆಗೆ ಹಾಜರಾಗಿರೋದು. ಅವರು ಹಾಜರಾದ ಸಂದರ್ಭದಲ್ಲೆಲ್ಲ ಈ ಪ್ರತಿಭಟನೆ ಕಿಚ್ಚು ಕಾವು ಹೆಚ್ಚಾಗ್ತಾನೆ ಇದೆ. ಇವತ್ತು 5ನೇ ದಿವಸ, ಇವತ್ತು ಕೂಡ ಅದೇ ಹೈ ಡ್ರಾಮಾ ನಡೀತಾ ಇದೆ. ಪ್ರತಿಭಟನೆ, ಕೂಗು, ಹೋರಾಟ ಎಲ್ಲವೂ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ಇಡಿ ವಿಚಾರಣೆ